ನಮ್ಮ ಕೂಡ ತೌಸಿಫ್ ಮುಲ್ಲಾ ಅಂತೇಳಿ ಸ್ನ್ಯಾಕ್ ಕಿಂಗ್ ಅಂತ ಖ್ಯಾತಿ ಪಡೆದ ತೌಸಿಫ್ ಮುಲ್ಲಾ ಅವರು ಹಾವು ರಕ್ಷಕರು. ಇವತ್ತು ಒಂದು ಬೆಕ್ಕನ್ನು ಬಾವಿಗೆ ಬಿದ್ದಿತ್ತು. ಶಾಮಕ ಸ್ಥಳದಲ್ಲಿ ಸಿಬ್ಬಂದಿಯೊಂದಿಗೆ ಅವರು ಬೆಕ್ಕನ್ನು ರಕ್ಷಿಸಿದರು. ಮತ್ತು ಬಾಗಲಕೋಟೆಯಲ್ಲಿ ಎಲ್ಲಾದರೂ ಏನಾದರೂ ವಿಷಕಾರಿ ಹಾವು ಆಗಲಿ ಮೊಸಳೆ ಆಗಲಿ ಏನೇ ಆಗಲಿ ಇಂಥವು ಕಂಡು ಬಂದಲ್ಲಿ ನಮ್ಮ ಸ್ನೇಕ್ ಕಿಂಗ್ ತೌಸಿಫ್ ಮುಲ್ಲಾ ಅವ್ರ ನಂಬರ್ ಇದೆ ಸ್ಕ್ರೀನ್ ಮೇಲೆ. ಅವ್ರ ನಂಬರ್ಗೆ ಕಾಲ್ ಮಾಡಿ. ನೀವು ಹೊಡೆಯೋದಾಗಲಿ ಬಡಿಯೋದಾಗಲಿ ಹಿಡಿಯೋದಾಗಲಿ ಇದು ಮಾಡೋಕ್ಕೆ ಹೋಗಬೇಡ್ರಿ. ತೌಸಿಫ್ ಅವರು, ಈಗ ನೀವು ದಿನ ವಿಷಕಾರಿ ಹಾವನ್ನು ರಕ್ಷಿಸ್ತೀರ, ಇದರಿಂದ ನಿಮಗೆ ಗೌರ್ಮೆಂಟ್ಲಿಂದ ಏನಾರ ಇದು ಅನುದಾನ ಏನಾರ ಸಿಗ್ತೈತಿ, ಏನು ಮಾಡ್ತೈತಿ? ಇಲ್ಲ ಸರ್, ಗೌರ್ಮೆಂಟ್ಲಿಂದ ಏನೂ ಇರೋದಿಲ್ಲ. ನಾವು ಫ್ರೀ ಆಫ್ ಕಾಸ್ಟ್ ಸರ್ವಿಸ್ ಮಾಡ್ತೀವಿ. ಹಾವುಗಳನ್ನು ರಕ್ಷಣೆ ಮಾಡ್ತೇವೆ. ಡೈಲಿ ಮೂರ್ನಾಲ್ಕು ಹಾವು ರಕ್ಷಣೆ ಮಾಡ್ತೇವೆ. ಆದರೆ ಫ್ರೀ ಆಫ್ ಕಾಸ್ಟ್ ಮಾಡ್ತೀವಿ. ಸ್ವಲ್ಪ ದೂರ ಇದ್ದರೆ ಏನೈತಿ, ಜನಗಳು ಯಾರು ಪೆಟ್ರೋಲ್ ಚಾರ್ಜ್ ಕೊಡ್ತಾರೆ, ಅದಷ್ಟೇ ಮತ್ತೇನಿಲ್ಲ ಸರ್. ಮತ್ತು ನೀವು ಮೊಸಳೆ ಒಮ್ಮೆ ಹಿಡ್ತೀರ ಅಂತ ಕೇಳಿದ್ವಿ ನಾವು. ಹಾಂ, ಮೊಸಳೆನೂ ರಕ್ಷಣೆ ಮಾಡಿವಿ ಸರ್. ಒಮ್ಮೆ ಮಾಡಿ ಸರ್, ಮತ್ತೆ ಮಾಡಿಲ್ಲ. ತೌಸಿಫ್ ಅವರೇ, ಮತ್ತು ಒಂದು ಮೊನ್ನೆ ರಸಲ್ ವೈಫರ್ ಅಂತೇಳಿ ಒಂದು ವಿಷಕಾರಿ ಹಾವನ್ನು ಹಿಡ್ದಿರತ್ತೆ, ಅದು ಹೌದು ಸರ್. ಮೊನ್ನೆ ಅದು ರಸಲ್ ಸ್ವೈಪರ್ ಅಂದರೆ ನಮ್ಮ ಇಂಡಿಯಾಗೆ ಹೈಲಿ ವೆನಮ್, ಸೆಕೆಂಡ್ ವೆನಮ್ ಬರುತ್ತೆ. ಫಸ್ಟ್ ಬರೋದು ಸಾಸ್ಕಲ್ಡ್ ವೈಪರು, ಅದನ್ನೂ ಹಿಡಿದಿದ್ದೀವಿ ನಾವು. ಸೆಕೆಂಡ್ ರಸಲ್ ವೈಪರು, ಥರ್ಡ್ ಕಾಮನ್ ಕ್ರಿಯೇಟು, 4ನೇ ನಂಬರ್ಗೂ ಕೋಬ್ರಾ ಇದೆ ಸರ್. ಮೊನ್ನೆ ಹಿಡಿದ್ವಿ ಸರ್, ಅದು ರಕ್ಷಣೆ ಮಾಡಿವಿ. ಯಾಕೆ ಮಾಡಿವಿ ಅಂತ ಹೇಳಿದ್ರೆ, ಮಂದಿ ಜನಗಳು ಅದಕ್ಕೆ ಹೊಡಿತಾರೆ ಅಂತೇಳಿ ನಾವು ರಾತ್ರಿ 12 ಗಂಟೆಗೆ ರಕ್ಷಣೆ ಮಾಡ್ಕೊಂಡ್ಬಂದು ಮತ್ತು ಫಾರೆಸ್ಟ್ದವ್ರಿಗೆ ಕೊಟ್ಟು ರಿಲೀಸ್ ಮಾಡಿಸಿದ್ದೀನಿ ಸರ್. ಮತ್ತು ಇದು ನಿಮ್ಮ ರಕ್ಷಣೆಗೆ ಎಲ್ಲ ಟೂಲ್ಸ್ ಗೀಲ್ಸ್ ಎಲ್ಲ ಇರ್ತಾವಲ್ಲ? ಹಾಂ, ಅದಾವ ಸರ್ ನಮ್ಮ ಕಡೆ ಸೇಫ್ಟಿ. ಯಾಕಂತಂದ್ರೆ ಲಾಸ್ಟ್ ಟೈಮ್ ಈಗ ಡೈನಿಯಲ್ ಅಂತೇಳಿ ನಿಮ್ಮಂಗೆ ಹಾವು ರಕ್ಷಕ, ಅವನು ಹಾವು ಕಡೆದೇ ಸತ್ತಾನ. ಹೌದು. ಅದಕ್ಕೂ ಏನು ಸರ್ಕಾರದಿಂದ ಏನು ಪರಿಹಾರ ಏನು ಬಂದಿಲ್ಲ. ಏನೋ ಬಂದಿಲ್ಲ. ಮತ್ತು ಎಲ್ಲ ನಿಮ್ಮ ಕಡೆ ಮ್ಯಾನೇಜ್ಮೆಂಟ್ ಇರಬೇಕಲ್ಲ ಸರ್? ಇದೆ ಸರ್, ನಮ್ಮ ಸ್ವಂತ ದುಡ್ಲಿಂದ ನಾವು ಮಾಡಿಸ್ಕೊಂಡಿದ್ದೀವಿ. ಸ್ವಂತ ದುಡ್ಡು ಯಾರು ಗೌರ್ಮೆಂಟ್ದವ್ರು ಕೊಟ್ಟಿಲ್ಲ. ನಾವು ನಮ್ಮ ಸ್ವಂತ ದುಡ್ಲಿಂದ ನಮ್ಮ ಸೇಫ್ಟಿ ಪ್ರಕಾರ ಏನಿದೆ ಎಲ್ಲ ಅಕ್ವಿಪ್ಮೆಂಟ್ ಮಾಡ್ಕೊಂಡು ಇದ್ದೀವಿ ಅದರಲ್ಲಿ. ಇದು ಒಂದು ಬೆಕ್ ರಕ್ಷಣೆ ಮಾಡಿದ್ರಿ. ಈಗ ಅಗ್ನಿಶಾಮಕ ದಳ ಸಿಬ್ಬಂದಿ ಮತ್ತು ನೀವು ಇದು ಮಾಡಿದ್ರಿ, ಇದರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇವತ್ತು ಆ ಬಾವಿಯಲ್ಲಿ ಬಿದ್ದಿದ್ದು ಬೆಕ್ ಇತ್ತಲ್ಲ, ಕಾಲ್ ಮಾಡಿದ್ರು ಅವರು. ನಮ್ಮ ಕಡೆ ಇಕ್ವಿಪ್ಮೆಂಟ್ ಇಲ್ಲ ಸಂಬಂಧ ನಾವು ಅಗ್ನಿಶಾಮಕ ದಳದವ್ರಿಗೆ ಫೋನ್ ಮಾಡಿದ್ವಿ. ಪರಶುರಾಮ್ ಲಮಾಣಿ ಅಂತ ಹೇಳಿ ಸರ್, ಅವರು ಎಲ್ಲ ಇಕ್ವಿಪ್ಮೆಂಟ್ ತೊಗೊಂಬಂದು. ಅಲ್ಲ, ನೀವು ಸೀದಾ ಹೋಗಿ ಹೊಡ್ಕೋರಿ ಆಮೇಲೆ ಸರ್. ನೀವು ಸ್ವಲ್ಪ ಮತ್ತೆ ನ್ಯೂಸ್ ಮಾಡಾಕತ್ತೀವಿ, ಹೆಂಗೆ ಮಾಡಬೇಕು? ಸರ, ನಿಮಗೆ ಯಾವಾಗ ಫೋನ್ ಮಾಡಿದ್ರು ಅವರು ಬಾ ಅಂತ ಹೇಳಿ? 11:50 ಅಂತ ತೌಸಫ್ ಅವರೇ ಕಾಲ್ ಮಾಡಿದ್ರು. ಸೊ ಆ ತಕ್ಷಣ ಬಂದು ನಾವು ಅವ್ರ ಜೊತೆ ಸೇರಿ ಬಾವಿ ಒಂದು 50 ಫೀಟ್ ಆಳದಿಂದ ಈ ಬೆಕ್ಕನ್ನು ರೆಸ್ಕ್ಯೂ ಮಾಡಿ ಓನರ್ ಅವರಿಗೆ ಕೊಡ್ತಾ ಇದೀವಿ. ಅವಿ ಹೆಂಗ ಅನಿಸ್ತೈತಿ? ಈಗ ಬೆಕ್ ಸಿಕ್ತು, ಇನ್ನೊಮ್ಮೆ ಬಿಡ್ತೀಯನ್ ಬಾವ್ಯಾಗ? ಊಟ ಮಾಡಿಲ್ಲ ಸರ್, ನೀರು ಕುಡಿದಿಲ್ಲ. ಈಗಾರ ಊಟ ಮಾಡ್ತಿಲ್ಲವೇ? ರೋಪ್ ಆಗಲಿ ಲೈಡರ್ ಆಗಲಿ ಎಲ್ಲ ತೊಗೊಂಡು ಕೊಟ್ಟು ಭಾಳ ಇದರ್ಲಿಂದ ಅವರು ಒಳ್ಳೆಯ ಕೆಲಸ ಮಾಡಿದ್ರು. ನಮ್ಗೆ ಭಾಳ ಸಪೋರ್ಟ್ ಮಾಡಿದ್ರು ಅವರು. ಮಾಡ್ಕೇಸಿ ಏನೈತಿ ಎಲ್ಲ ಅದಕ್ಕೆ ರಕ್ಷಣೆ ಮಾಡಿ ಬೆಕ್ಕಿಗೆ ಹೊರಗೆ ತೆಗೆದು ಸರ್. ಮತ್ತು ಸರ್ಕಾರಕ್ಕೆ ಒಂದು ಮನವಿ ಇದೆ, ಇಂಥ ರಕ್ಷಕರಿಗೆ ಏನಾರ ಒಂದು ಪರಿಹಾರ ಧನ ಕೊಡಬೇಕು, ಏನಾರ ಒಂದು ಮಾಡಬೇಕು ಅಂತ ಹೇಳಿ ನಮ್ಮ ವಿನಂತಿ ಇದೆ. ನಮ್ಮ ವೈಲ್ಡ್ ಲೈಫ್ ರೆಸ್ಕ್ಯೂ ಟೀಮ್ ನಿಮ್ಮೊಂದಿಗೆ ಇರ್ತೈತಿ. ನಮಸ್ಕಾರ.